ಇನ್ನು ಭಾರತದ ನಕ್ಷೆಗೆ ಕಾಂಗ್ರೆಸ್ ಅವಮಾನ ಮಾಡಿದೆ ಅನ್ನುವಂಥ ವಿಚಾರದ ಕುರಿತಂತೆ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೊತ್ತಿಲ್ಲದೇನೆ ಯಾರೋ ಹೀಗೆ ಮಾಡಿದಾರಷ್ಟೇ, ನಾವು ಅದನ್ನು ತೆಗೆದುಹಾಕ್ಸಿದ್ದೀವಿ ಅಂತ. ಡಿಕೆಶಿ ಭಾರತವನ್ನು ರಕ್ಷಿಸೋದೇ ಕಾಂಗ್ರೆಸ್ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಶತಮಾನೋತ್ಸವ ಬ್ಯಾನರ್ನಲ್ಲಿ ಪಿಒಕೆ ಮಾಯ ಆಗಿತ್ತು ಭಾರತದ ನಕ್ಷೆಯಲ್ಲಿ, ಅದನ್ನು ವಿರೂಪಗೊಳಿಸಿದ ಆರೋಪ ಕಾಂಗ್ರೆಸ್ ಮೇಲಿತ್ತು. ಈಗ ಡಿಕೆ ಶಿವಕುಮಾರ್ ಅದಕ್ಕೆ ಸಮರ್ಥನೆ ಕೊಟ್ಟಿದ್ದಾರೆ. ಗೊತ್ತಿಲ್ಲದೆ ಯಾರೋ ಏನೋ ಒಂದು ಹಾಕಿರ್ಬೋದು ಇಲ್ಲಿ ಲೋಕಲಲ್ಲಿ ಅಷ್ಟೇ. ಅದನ್ನ ನಮ್ಗೆ ಗೊತ್ತಾಯ್ತು ತಕ್ಷಣ ಯಾರೋ ಪೋಸ್ಟ್ ಮಾಡಿದ್ರು, ವಿ ಆರ್ ಜಸ್ಟ್ ರಿಮೂವಿಂಗ್ ಇಟ್. ಪಾಪ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ವಿಲ್ ನಾಟ್ ಮೇಕ್. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ಸು ಈ ದೇಶವನ್ನ ಒಗ್ಗಟ್ಟಾಗಿ ಯಾವತ್ತೂ ಕೂಡ ಇಡ್ಲಿಕ್ಕೆ ಯಾವತ್ತೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದೆ. ಅದನ್ನ ಮುಂದುವರಿಸದೆ ಭಾರತವನ್ನ ರಕ್ಷಣೆ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ. ಅದು ನಮ್ಮ ಬದ್ಧತೆ ಇದೆ. ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿ ಮತ್ತು ಇನ್ನು ಭಾರತದ ನಕ್ಷೆಗೆ ಕಾಂಗ್ರೆಸ್ ಅವಮಾನ ಮಾಡಿದೆ ಅನ್ನುವಂಥ ವಿಚಾರದ ಕುರಿತಂತೆ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೊತ್ತಿಲ್ಲದೇನೆ ಯಾರೋ ಹೀಗೆ ಮಾಡಿದಾರಷ್ಟೇ, ನಾವು ಅದನ್ನು ತೆಗೆದುಹಾಕ್ಸಿದ್ದೀವಿ ಅಂತ. ಡಿಕೆಶಿ ಭಾರತವನ್ನು ರಕ್ಷಿಸೋದೇ ಕಾಂಗ್ರೆಸ್ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಶತಮಾನೋತ್ಸವ ಬ್ಯಾನರ್ನಲ್ಲಿ ಪಿಒಕೆ ಮಾಯ ಆಗಿತ್ತು ಭಾರತದ ನಕ್ಷೆಯಲ್ಲಿ, ಅದನ್ನು ವಿರೂಪಗೊಳಿಸಿದ ಆರೋಪ ಕಾಂಗ್ರೆಸ್ ಮೇಲಿತ್ತು. ಈಗ ಡಿಕೆ ಶಿವಕುಮಾರ್ ಅದಕ್ಕೆ ಸಮರ್ಥನೆ ಕೊಟ್ಟಿದ್ದಾರೆ. ಗೊತ್ತಿಲ್ಲದೆ ಯಾರೋ ಏನೋ ಒಂದು ಹಾಕಿರ್ಬೋದು ಇಲ್ಲಿ ಲೋಕಲಲ್ಲಿ ಅಷ್ಟೇ. ಅದನ್ನ ನಮ್ಗೆ ಗೊತ್ತಾಯ್ತು ತಕ್ಷಣ ಯಾರೋ ಪೋಸ್ಟ್ ಮಾಡಿದ್ರು, ವಿ ಆರ್ ಜಸ್ಟ್ ರಿಮೂವಿಂಗ್ ಇಟ್. ಪಾಪ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ವಿಲ್ ನಾಟ್ ಮೇಕ್. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ಸು ಈ ದೇಶವನ್ನ ಒಗ್ಗಟ್ಟಾಗಿ ಯಾವತ್ತೂ ಕೂಡ ಇಡ್ಲಿಕ್ಕೆ ಯಾವತ್ತೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದೆ. ಅದನ್ನ ಮುಂದುವರಿಸದೆ ಭಾರತವನ್ನ ರಕ್ಷಣೆ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ. ಅದು ನಮ್ಮ ಬದ್ಧತೆ ಇದೆ. ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿ ಮತ್ತು ಇನ್ನು ಭಾರತದ ನಕ್ಷೆಗೆ ಕಾಂಗ್ರೆಸ್ ಅವಮಾನ ಮಾಡಿದೆ ಅನ್ನುವಂಥ ವಿಚಾರದ ಕುರಿತಂತೆ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೊತ್ತಿಲ್ಲದೇನೆ ಯಾರೋ ಹೀಗೆ ಮಾಡಿದಾರಷ್ಟೇ, ನಾವು ಅದನ್ನು ತೆಗೆದುಹಾಕ್ಸಿದ್ದೀವಿ ಅಂತ. ಡಿಕೆಶಿ ಭಾರತವನ್ನು ರಕ್ಷಿಸೋದೇ ಕಾಂಗ್ರೆಸ್ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಶತಮಾನೋತ್ಸವ ಬ್ಯಾನರ್ನಲ್ಲಿ ಪಿಒಕೆ ಮಾಯ ಆಗಿತ್ತು ಭಾರತದ ನಕ್ಷೆಯಲ್ಲಿ, ಅದನ್ನು ವಿರೂಪಗೊಳಿಸಿದ ಆರೋಪ ಕಾಂಗ್ರೆಸ್ ಮೇಲಿತ್ತು. ಈಗ ಡಿಕೆ ಶಿವಕುಮಾರ್ ಅದಕ್ಕೆ ಸಮರ್ಥನೆ ಕೊಟ್ಟಿದ್ದಾರೆ. ಗೊತ್ತಿಲ್ಲದೆ ಯಾರೋ ಏನೋ ಒಂದು ಹಾಕಿರ್ಬೋದು ಇಲ್ಲಿ ಲೋಕಲಲ್ಲಿ ಅಷ್ಟೇ. ಅದನ್ನ ನಮ್ಗೆ ಗೊತ್ತಾಯ್ತು ತಕ್ಷಣ ಯಾರೋ ಪೋಸ್ಟ್ ಮಾಡಿದ್ರು, ವಿ ಆರ್ ಜಸ್ಟ್ ರಿಮೂವಿಂಗ್ ಇಟ್. ಪಾಪ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ವಿಲ್ ನಾಟ್ ಮೇಕ್. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ಸು ಈ ದೇಶವನ್ನ ಒಗ್ಗಟ್ಟಾಗಿ ಯಾವತ್ತೂ ಕೂಡ ಇಡ್ಲಿಕ್ಕೆ ಯಾವತ್ತೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದೆ. ಅದನ್ನ ಮುಂದುವರಿಸದೆ ಭಾರತವನ್ನ ರಕ್ಷಣೆ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ. ಅದು ನಮ್ಮ ಬದ್ಧತೆ ಇದೆ. ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿ ಮತ್ತು ಇನ್ನು ಭಾರತದ ನಕ್ಷೆಗೆ ಕಾಂಗ್ರೆಸ್ ಅವಮಾನ ಮಾಡಿದೆ ಅನ್ನುವಂಥ ವಿಚಾರದ ಕುರಿತಂತೆ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೊತ್ತಿಲ್ಲದೇನೆ ಯಾರೋ ಹೀಗೆ ಮಾಡಿದಾರಷ್ಟೇ, ನಾವು ಅದನ್ನು ತೆಗೆದುಹಾಕ್ಸಿದ್ದೀವಿ ಅಂತ. ಡಿಕೆಶಿ ಭಾರತವನ್ನು ರಕ್ಷಿಸೋದೇ ಕಾಂಗ್ರೆಸ್ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಶತಮಾನೋತ್ಸವ ಬ್ಯಾನರ್ನಲ್ಲಿ ಪಿಒಕೆ ಮಾಯ ಆಗಿತ್ತು ಭಾರತದ ನಕ್ಷೆಯಲ್ಲಿ, ಅದನ್ನು ವಿರೂಪಗೊಳಿಸಿದ ಆರೋಪ ಕಾಂಗ್ರೆಸ್ ಮೇಲಿತ್ತು. ಈಗ ಡಿಕೆ ಶಿವಕುಮಾರ್ ಅದಕ್ಕೆ ಸಮರ್ಥನೆ ಕೊಟ್ಟಿದ್ದಾರೆ. ಗೊತ್ತಿಲ್ಲದೆ ಯಾರೋ ಏನೋ ಒಂದು ಹಾಕಿರ್ಬೋದು ಇಲ್ಲಿ ಲೋಕಲಲ್ಲಿ ಅಷ್ಟೇ. ಅದನ್ನ ನಮ್ಗೆ ಗೊತ್ತಾಯ್ತು ತಕ್ಷಣ ಯಾರೋ ಪೋಸ್ಟ್ ಮಾಡಿದ್ರು, ವಿ ಆರ್ ಜಸ್ಟ್ ರಿಮೂವಿಂಗ್ ಇಟ್. ಪಾಪ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ವಿಲ್ ನಾಟ್ ಮೇಕ್. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ಸು ಈ ದೇಶವನ್ನ ಒಗ್ಗಟ್ಟಾಗಿ ಯಾವತ್ತೂ ಕೂಡ ಇಡ್ಲಿಕ್ಕೆ ಯಾವತ್ತೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದೆ. ಅದನ್ನ ಮುಂದುವರಿಸದೆ ಭಾರತವನ್ನ ರಕ್ಷಣೆ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ. ಅದು ನಮ್ಮ ಬದ್ಧತೆ ಇದೆ. ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿ ಮತ್ತು
ಇನ್ನು ಭಾರತದ ನಕ್ಷೆಗೆ ಕಾಂಗ್ರೆಸ್ ಅವಮಾನ ಮಾಡಿದೆ ಅನ್ನುವಂಥ ವಿಚಾರದ ಕುರಿತಂತೆ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೊತ್ತಿಲ್ಲದೇನೆ ಯಾರೋ ಹೀಗೆ ಮಾಡಿದಾರಷ್ಟೇ, ನಾವು ಅದನ್ನು ತೆಗೆದುಹಾಕ್ಸಿದ್ದೀವಿ ಅಂತ. ಡಿಕೆಶಿ ಭಾರತವನ್ನು ರಕ್ಷಿಸೋದೇ ಕಾಂಗ್ರೆಸ್ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಶತಮಾನೋತ್ಸವ ಬ್ಯಾನರ್ನಲ್ಲಿ ಪಿಒಕೆ ಮಾಯ ಆಗಿತ್ತು ಭಾರತದ ನಕ್ಷೆಯಲ್ಲಿ, ಅದನ್ನು ವಿರೂಪಗೊಳಿಸಿದ ಆರೋಪ ಕಾಂಗ್ರೆಸ್ ಮೇಲಿತ್ತು. ಈಗ ಡಿಕೆ ಶಿವಕುಮಾರ್ ಅದಕ್ಕೆ ಸಮರ್ಥನೆ ಕೊಟ್ಟಿದ್ದಾರೆ. ಗೊತ್ತಿಲ್ಲದೆ ಯಾರೋ ಏನೋ ಒಂದು ಹಾಕಿರ್ಬೋದು ಇಲ್ಲಿ ಲೋಕಲಲ್ಲಿ ಅಷ್ಟೇ. ಅದನ್ನ ನಮ್ಗೆ ಗೊತ್ತಾಯ್ತು ತಕ್ಷಣ ಯಾರೋ ಪೋಸ್ಟ್ ಮಾಡಿದ್ರು, ವಿ ಆರ್ ಜಸ್ಟ್ ರಿಮೂವಿಂಗ್ ಇಟ್. ಪಾಪ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ವಿಲ್ ನಾಟ್ ಮೇಕ್. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ಸು ಈ ದೇಶವನ್ನ ಒಗ್ಗಟ್ಟಾಗಿ ಯಾವತ್ತೂ ಕೂಡ ಇಡ್ಲಿಕ್ಕೆ ಯಾವತ್ತೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದೆ. ಅದನ್ನ ಮುಂದುವರಿಸದೆ ಭಾರತವನ್ನ ರಕ್ಷಣೆ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ, ಅದು ನಮ್ಮ ಬದ್ಧತೆ ಇದೆ. ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿ ಮತ್ತು ಇನ್ನು ಭಾರತದ ನಕ್ಷೆಗೆ ಕಾಂಗ್ರೆಸ್ ಅವಮಾನ ಮಾಡಿದೆ ಅನ್ನುವಂಥ ವಿಚಾರದ ಕುರಿತಂತೆ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೊತ್ತಿಲ್ಲದೇನೆ ಯಾರೋ ಹೀಗೆ ಮಾಡಿದಾರಷ್ಟೇ, ನಾವು ಅದನ್ನು ತೆಗೆದುಹಾಕ್ಸಿದ್ದೀವಿ ಅಂತ. ಡಿಕೆಶಿ ಭಾರತವನ್ನು ರಕ್ಷಿಸೋದೇ ಕಾಂಗ್ರೆಸ್ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಶತಮಾನೋತ್ಸವ ಬ್ಯಾನರ್ನಲ್ಲಿ ಪಿಒಕೆ ಮಾಯ ಆಗಿತ್ತು ಭಾರತದ ನಕ್ಷೆಯಲ್ಲಿ, ಅದನ್ನು ವಿರೂಪಗೊಳಿಸಿದ ಆರೋಪ ಕಾಂಗ್ರೆಸ್ ಮೇಲಿತ್ತು. ಈಗ ಡಿಕೆ ಶಿವಕುಮಾರ್ ಅದಕ್ಕೆ ಸಮರ್ಥನೆ ಕೊಟ್ಟಿದ್ದಾರೆ. ಗೊತ್ತಿಲ್ಲದೆ ಯಾರೋ ಏನೋ ಒಂದು ಹಾಕಿರ್ಬೋದು ಇಲ್ಲಿ ಲೋಕಲಲ್ಲಿ ಅಷ್ಟೇ. ಅದನ್ನ ನಮ್ಗೆ ಗೊತ್ತಾಯ್ತು ತಕ್ಷಣ ಯಾರೋ ಪೋಸ್ಟ್ ಮಾಡಿದ್ರು, ವಿ ಆರ್ ಜಸ್ಟ್ ರಿಮೂವಿಂಗ್ ಇಟ್. ಪಾಪ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ವಿಲ್ ನಾಟ್ ಮೇಕ್. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ಸು ಈ ದೇಶವನ್ನ ಒಗ್ಗಟ್ಟಾಗಿ ಯಾವತ್ತೂ ಕೂಡ ಇಡ್ಲಿಕ್ಕೆ ಯಾವತ್ತೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದೆ. ಅದನ್ನ ಮುಂದುವರಿಸದೆ ಭಾರತವನ್ನ ರಕ್ಷಣೆ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ, ಅದು ನಮ್ಮ ಬದ್ಧತೆ ಇದೆ. ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿ ಮತ್ತು ಇನ್ನು ಭಾರತದ ನಕ್ಷೆಗೆ ಕಾಂಗ್ರೆಸ್ ಅವಮಾನ ಮಾಡಿದೆ ಅನ್ನುವಂಥ ವಿಚಾರದ ಕುರಿತಂತೆ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೊತ್ತಿಲ್ಲದೇನೆ ಯಾರೋ ಹೀಗೆ ಮಾಡಿದಾರಷ್ಟೇ, ನಾವು ಅದನ್ನು ತೆಗೆದುಹಾಕ್ಸಿದ್ದೀವಿ ಅಂತ. ಡಿಕೆಶಿ ಭಾರತವನ್ನು ರಕ್ಷಿಸೋದೇ ಕಾಂಗ್ರೆಸ್ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಶತಮಾನೋತ್ಸವ ಬ್ಯಾನರ್ನಲ್ಲಿ ಪಿಒಕೆ ಮಾಯ ಆಗಿತ್ತು ಭಾರತದ ನಕ್ಷೆಯಲ್ಲಿ, ಅದನ್ನು ವಿರೂಪಗೊಳಿಸಿದ ಆರೋಪ ಕಾಂಗ್ರೆಸ್ ಮೇಲಿತ್ತು. ಈಗ ಡಿಕೆ ಶಿವಕುಮಾರ್ ಅದಕ್ಕೆ ಸಮರ್ಥನೆ ಕೊಟ್ಟಿದ್ದಾರೆ. ಗೊತ್ತಿಲ್ಲದೆ ಯಾರೋ ಏನೋ ಒಂದು ಹಾಕಿರ್ಬೋದು ಇಲ್ಲಿ ಲೋಕಲಲ್ಲಿ ಅಷ್ಟೇ. ಅದನ್ನ ನಮ್ಗೆ ಗೊತ್ತಾಯ್ತು ತಕ್ಷಣ ಯಾರೋ ಪೋಸ್ಟ್ ಮಾಡಿದ್ರು, ವಿ ಆರ್ ಜಸ್ಟ್ ರಿಮೂವಿಂಗ್ ಇಟ್. ಪಾಪ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ವಿಲ್ ನಾಟ್ ಮೇಕ್. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ಸು ಈ ದೇಶವನ್ನ ಒಗ್ಗಟ್ಟಾಗಿ ಯಾವತ್ತೂ ಕೂಡ ಇಡ್ಲಿಕ್ಕೆ ಯಾವತ್ತೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದೆ. ಅದನ್ನ ಮುಂದುವರಿಸದೆ ಭಾರತವನ್ನ ರಕ್ಷಣೆ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ, ಅದು ನಮ್ಮ ಬದ್ಧತೆ ಇದೆ. ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿ ಮತ್ತು